ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿತಿನ್ಯಾಸ್ ಕೆಫೆ. ನಾನಿವತ್ತು ಒಂದು ಒಳ್ಳೆ ರಿಫ್ರೆಶಿಂಗ್ ಡ್ರಿಂಕ್ನ ಮಾಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಇದು ವಾಟರ್ ಮೆಲನ್ ಸೀಸನ್ ಆಗಿರೋದ್ರಿಂದ ವಾಟರ್ ಮೆಲನ್ ಇಂದ ಒಂದು ಜ್ಯೂಸ್ ಮಾಡೋಣ. ತುಂಬಾನೇ ಕಡಿಮೆ ಸಮಯದಲ್ಲಿ ಮತ್ತೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂತ ಜ್ಯೂಸ್ ಇದು. ಈ ಬೇಸಿಗೆ ಕಾಲಕ್ಕೆ ತುಂಬಾನೇ ರಿಫ್ರೆಶಿಂಗ್ ಆಗಿರುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ವಾಟರ್ ಮೆಲನ್ ಪೀಸ್ ಗಳನ್ನ ಹಾಕೊಂಡು, ನಂತರ ಫ್ಲೇವರ್ಗೋಸ್ಕರ ಪುದೀನ ಎಲೆಗಳನ್ನ ಸೇರಿಸ್ಕೋಬೇಕು. ನಂತರ 3-4 ಸ್ಪೂನ್ ಲೆಮನ್ ಜ್ಯೂಸ್ ಮತ್ತೆ 3 ಸ್ಪೂನ್ ಸಕ್ಕರೆನ ಸೇರಿಸ್ಕೊಂಡು, ಕೊನೆಯಲ್ಲಿ ಅರ್ಧ ಸ್ಪೂನ್ ಉಪ್ಪು ಸೇರಿಸಬೇಕು. ನಂತರ ಇಷ್ಟನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ನೀರ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವಾಟರ್ ಮೆಲನ್ ನಲ್ಲೇ ತುಂಬಾ ವಾಟರ್ ಕಂಟೆಂಟ್ ಇರೋದ್ರಿಂದ ವಾಟರ್ ಬೇಕಾಗಲ್ಲ. ನೋಡಿ, ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡ ನಂತರ ಇದನ್ನ ಫಿಲ್ಟರ್ ಮಾಡ್ಕೋಬೇಕು. ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ತಿರುಗಿಸ್ಕೊಟ್ರೆ ಬೇಗ ಫಿಲ್ಟರ್ ಆಗುತ್ತೆ. ನಂತರ ಈ ರುಬ್ಬಿರುವ ಮಿಶ್ರಣನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕೊಂಡು ಉಳಿದಿರುವ ವಾಟರ್ ಮೆಲನ್ ಪೀಸ್ಗಳನ್ನ ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಪುದೀನ ಫ್ಲೇವರ್ ಮತ್ತೆ ಸಿಗುತ್ತೆ, ಮತ್ತೆ ಸಕ್ಕರೆನೂ ನೀಟಾಗಿ ಮೆಲ್ಟ್ ಆಗುತ್ತೆ. ಯಾಕಂದ್ರೆ ನಾನು ಜ್ಯೂಸಿಗೆ ಬೇಕಾದಂತ ಲೆಮನ್ ಜ್ಯೂಸ್, ಪುದೀನ ಮತ್ತೆ ಸಕ್ಕರೆನ ಒಂದೇ ಸಲ ಹಾಕಿದೀನಿ. ಪ್ರತಿ ಸಲ ಮಿಕ್ಸಿ ಮಾಡ್ಕೊಳ್ಳುವಾಗ ಹಾಕೊಳ್ಳೋದೇನ್ ಬೇಕಾಗಲ್ಲ. ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಗಿದೆ. ಜ್ಯೂಸ್ ನ ಸರ್ವ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಗ್ಲಾಸ್ಗೆ 1 ಪಿಂಚ್ ಚಾಟ್ ಮಸಾಲಾನ ಹಾಕೊಂಡು ಜ್ಯೂಸ್ ನ ಸರ್ವ್ ಮಾಡ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇಕಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ವಾಟರ್ ಮೆಲನ್ ಪೀಸ್ ಗಳನ್ನು ಹಾಕೋಬಹುದು. ಇಲ್ಲಿ ನಾನು ಐಸ್ ಕ್ಯೂಬ್ ನ ಹಾಕ್ತಿಲ್ಲ, ಯಾಕಂದ್ರೆ ನಾನು ಮೊದಲೇ ವಾಟರ್ ಮೆಲನ್ ನ ಕಟ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ರಿಂದ ಅದು ಕೋಲ್ಡ್ ಆಗಿತ್ತು. ಹಾಗಾಗಿ ಐಸ್ ಕ್ಯೂಬ್ ನ ನಾನು ಹಾಕ್ತಿಲ್ಲ. ನಿಮಗ್ ಬೇಕಂದ್ರೆ ಆಡ್ ಮಾಡ್ಕೋಬಹುದು. ನೋಡಿದ್ರಲ್ವಾ ಎಷ್ಟು ಕ್ವಿಕ್ ಅಂಡ್ ಈಸಿಯಾಗಿ ಮಾಡ್ಕೋಬಹುದು ಅಂತ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.